Hello dear students. KE ಅಂತ ಒಂದು ಲೇಟೆಸ್ಟ್ ಅಪ್ಡೇಟ್ ಬಂದಿದೆ. ಸೊ ಏನಪ್ಪಾ ಅಂತಂದ್ರೆ ನಿಮ್ಮ ಏನು KCET 2024 ಏನು ಅಪ್ಲೈ ಮಾಡ್ತಾ ಇದ್ದೀರಾ, ಸೊ ಅಪ್ಲೈ ಮಾಡೋರ್ಗೆ ನಿಮ್ಗೆ ಡೇಟ್ ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಏನಂತ ಹೇಳ್ತಿದ್ದಾರೆ ಅಂತಂದ್ರೆ ನೋಂದಣಿ ಮತ್ತೆ ಅಂದ್ರೆ ರಿಜಿಸ್ಟ್ರೇಷನ್ ಮತ್ತೆ ಆನ್ಲೈನ್ ಅಪ್ಲಿಕೇಶನ್ ಏನು ಡೇಟ್ ಕೊಟ್ಟಿದ್ರು ಅದನ್ನ ವಿಸ್ತರಣೆ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಡೇಟ್ ಆಸ್ ಎಕ್ಸ್ಟೆಂಡೆಡ್. ಓಕೆನಾ? ಸೊ ನಿಮಗೆ 18th ಮತ್ತೆ 19th ಏನು ಎಕ್ಸಾಮ್ ನಡೆಯುತ್ತೆ, KCET ಎಕ್ಸಾಮು. ಸೊ ಅದಕ್ಕೆ ಎಲ್ಲಿವರೆಗೂ ಮಾಡಿದ್ದಾರೆ ಅಂತಂದ್ರೆ 20 ಮಾಡಿದ್ದಾರೆ. ಸೊ ಫೆಬ್ರವರಿ 20th ವರೆಗೂ ರಾತ್ರಿ 11:59 ನೀವು ಅಪ್ಲಿಕೇಶನ್ ಹಾಕ್ಬೋದು. ಫೀಸ್ ಪೇ ಮಾಡೋದಕ್ಕೆ ನಿಮ್ಗೆ 23rd ವರೆಗೂ ಟೈಮ್ ಕೊಟ್ಟಿದ್ದಾರೆ. ಸೊ ಫೆಬ್ರವರಿ 23rd ವರೆಗೂ ಟೈಮ್ ಕೊಟ್ಟಿದ್ದಾರೆ. ಸೊ ಅದು 5:30 ವರೆಗೂ ನೀವು ಪೇ ಮಾಡ್ಬೋದು. ಓಕೆನಾ? ಸೊ ನಾನು ಮೊದಲೇ ಹೇಳ್ದಂಗೆ, ನಾನು ಮುಂಚೆನೆ ಹೇಳಿದ್ದೆ ನಿಮ್ಗೆ ಡೇಟ್ ಎಕ್ಸ್ಟೆಂಡ್ ಮಾಡೇ ಮಾಡ್ತಾರೆ ಅಂತ. ಯಾಕಂತಂದ್ರೆ ನಿಮ್ಗೆ ಮಿಡಲ್ ಅಲ್ಲಿ 1 ವೀಕ್ ನಿಮ್ಗೆ ಅವರು ಅಪ್ಲೈ ಮಾಡಕ್ ಬಿಟ್ಟಿರ್ಲಿಲ್ಲ, ಗ್ಯಾಪ್ ತಗೊಂಡಿದ್ರು ಬಿಕಾಸ್ ಆಫ್ ದಿ ಡೇಟಾ ಬೇಸ್ ನ ಅಪ್ಡೇಟ್ ಮಾಡೋದಕ್ಕೋಸ್ಕರ. ಸೊ ಹಂಗಾಗಿ ಇದನ್ನ ಹೇಳಿದ್ದಾರೆ. ಸೊ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಸೊ ಎಲ್ಲರೂ ಆರಾಮಾಗಿ ಕೂಲ್ ಆಗಿ ನಿಧಾನಕ್ಕೆ ಅಪ್ಲಿಕೇಶನ್ ಹಾಕಿ, ಯಾರು ಹರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಯಾರ್ಯಾರಿಗೆ ಮತ್ತೆ ಸ್ಟಡಿ ಡೀಟೇಲ್ಸ್ ಹೆಚ್ಚಾಗಿರಲ್ಲ ಅವರು ಮ್ಯಾನ್ಯುಯಲಿನೇ ನಿಮ್ಮ ಸ್ಟಡಿ ಡೀಟೇಲ್ಸ್ ನ ಎಂಟ್ರಿ ಮಾಡಬೇಕು. ಸೊ ಅಷ್ಟೇ. ಓಕೆನಾ? ಸೊ ಯಾರು ಹರಿ ಮಾಡ್ಕೊಳಕ್ ಹೋಗ್ಬಿಡಿ, ಆರಾಮಾಗಿ. ಸೊ ನಿಮ್ಮ ಮೈನ್ ಇದ್ರಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ರಿಸರ್ವೇಶನ್ ಬರುತ್ತೆ, ಆ ರಿಸರ್ವೇಶನ್ ನ ಮಾತ್ರ ಕರೆಕ್ಟ್ ಆಗಿ ಫಿಲ್ ಮಾಡಿ. ಮಿಕ್ಕಿದ್ದೇನಾದ್ರೂ ಸಪೋಸ್ ತಪ್ಪಾಯ್ತು ಅಂದ್ರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ. ಓಕೆನಾ? ಸೊ ಮತ್ತೆ ಎಡಿಟ್ ಆಪ್ಷನ್ ಕೂಡ ಬಿಡ್ತಾರೆ, ನಾನು ಮುಂಚೆನೆ ಹೇಳ್ತಾ ಇದ್ದೀನಿ. ಸೊ ಹಂಗಾಗಿ ಬೇಕು ಅಂತಾನೆ ತಪ್ಪು ಮಾಡಕ್ ಹೋಗ್ಬಿಡಿ. ಸಪೋಸ್ ಇನ್ ಕೇಸ್ ಏನೋ ಮಿಸ್ಟೇಕ್ ಆಗಿದ್ರೆ ಸೊ ದಟ್ ಈಸ್ ಓಕೆ. ಓಕೆನಾ? ಸೊ ಪ್ರೊವೈಡೆಡ್ ಈ ರಿಸರ್ವೇಶನ್ ಡೀಟೇಲ್ಸ್ ನ ಯಾರು ತಪ್ಪು ಮಾಡಕ್ ಹೋಗ್ಬಿಡಿ. ಸೊ ನಿಮ್ದು RD ನಂಬರ್ ಇರ್ಬೋದು ಎಲ್ಲಾನು ಕರೆಕ್ಟ್ ಆಗಿ ಎಂಟ್ರಿ ಮಾಡಿ. ಕನ್ನಡ ಮೀಡಿಯಂ ಇರ್ಬೋದು, ರೂರಲ್ ಇರ್ಬೋದು, ಎಲ್ಲಾನು ಕರೆಕ್ಟ್ ಆಗಿ ಎಂಟ್ರಿ ಮಾಡಿ. ಇನ್ನು ಮಿಕ್ಕಿದ್ದೇನೆ ಸ್ಟಡಿ ಡೀಟೇಲ್ಸ್ ಅಲ್ಲಿ ತಪ್ಪಾದ್ರೆ ಡೆಫಿನೆಟ್ಲಿ ಅದು ಅಷ್ಟೊಂದೇನು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಮುಂದೆ ಸರಿ ಮಾಡ್ಕೋಬಹುದು ಅದನ್ನ. ಓಕೆನಾ? ಸೊ ಇಷ್ಟ ಆಗಿತ್ತು ಇವತ್ತಿನ ಮಾಹಿತಿ. ಸೊ ಥ್ಯಾಂಕ್ ಯು ಸೋ ಮಚ್.